ಲತಾ ಗುರುರಾಜನರಿಗೆ ಮದುವೆ ಮಾಡಿಕೊಟ್ಟಿದ್ವಿ. ಮದುವೆ ಏಪ್ರಿಲ್ ತಿಂಗಳಾಗಿನೂ ಆಗಿದ್ದು. ಮಾನಸಿಕ ಭಾಳ ಹಿಂಸೆ ಕೊಡೋನಂತವನು. ವರದಕ್ಷಿಣೆ ಕಿರುಕುಳ ಕೊಡೋನಂತೆ. ಇಲ್ಲೇ BRP ಮನೆ ಮಾಡಿ ಇಟ್ಕೊಂತೀನಿ, ನೀನು ರಾಣಿ ಥರ ನೋಡ್ಕೊಂತೀನಿ ಅಂತ ಮದುವೆಗಿಂತ ಮುಂಚೆ ಎಲ್ಲ ಸುಳ್ಳು ಹೇಳಿ, ಈಗ ಅವ್ರ ಅಕ್ಕನ ಮಗಳ ಜೊತೆ ಸಂಬಂಧ ಇಟ್ಕೊಂಡು ಅವ್ರ ಈ ನನ್ನ ಮಗಳನ್ನ ಕೆಳಗೆ ಕುಂಟಿಸಿ ಮೇಲ್ಗಡೆ ಕುತ್ಕೊಂಡು ಅಸಹ್ಯ ನಡ್ಕೊಂಡಾರಂತೆ. ನನ್ನ ಮಗಳು ಅದನ್ನೆಲ್ಲ ನೋಡಿ, ನನ್ನ ಮಗಳು ಭಾಳ ಸೂಕ್ಷ್ಮ ಆಕೆ. ಅದನ್ನೆಲ್ಲ ನೋಡಿ ಮನ್ಯಾಗ ಭಾಳ ಕುಗ್ಬಿಟ್ಟದ್ದು ನಮ್ಮ ಹತ್ರ ಹೇಳ್ಕೊಂಡು. ಫೋನ್ ಮಾಡಿದಾಗ ಅವ್ನು ರಾಕ್ಷಸ ಮಾತಾಡ್ದಂಗೆ ನಮ್ಮ ಮನ್ಸು ನಮ್ಮಿದ್ರಿಗೆ ಒಂಥರ ನಯವಾಗಿರೋನು. ನನ್ನ ಮಗಳ ಹತ್ರ ಮಾತಾಡೋಕರನೇ ಒಂಥರ ರಾಕ್ಷಸ ಮಾತಾಡ್ದಂಗೆ ಮಾತಾಡೋನು. ಭಾಳ ಟಾರ್ಚರ್ ಕೊಡೋನಂತೆ. ಅವ್ರ ಅತ್ತೆ ಗುರುರಾಜ್ ಕುಟುಂಬದವ್ರು ಅಷ್ಟ್ರು ಅವ್ರ ಅಕ್ಕರೆಲ್ಲ ಆಕಿಗೆ ಭಾಳ ಒಂಥರ ಹಿಂಸೆ ಮಾಡೋರಂತೆ, ಭಾಳ ಒಂಥರ ಚುಚ್ಚು ಮಾತಾಡೋರಂತೆ. ಬೇಡ ಅವ್ರ ಅಮ್ಮನೂ ಅಷ್ಟೇ ಇದು ಮಾಡೋರಂತೆ. 3 ಜನ ಹೆಣ್ಮಕ್ಳು ಅದಾರೆ, ಆದರೂ ಈಕೆನೋ ಒಬ್ಳು ಮಗಳು ಅಂತ ತಿಳ್ಕೊಂಡ್ಲಿಲ್ಲ ನನ್ನ ಮಗಳನ್ನ. ಭಾರಿ ಸೂಕ್ಷ್ಮ ನನ್ನ ಮಗಳು. ಅಂಥ ಮಗಳಿಗೆ ಇಂಥದ್ದು ಮಾಡಿದ್ದಾರೆ. ಅವ್ರ ಅಕ್ಕನ ಮಗಳು ಮದುವೆ ಮಾಡ್ಕೊಳ್ಳೋದಾದ್ರೆ ಆಕೆನೇ ಮಾಡ್ಕೋಬೇಕಾಗಿತ್ತು, ನಮ್ಮ ಮನೆಗೆ ಹಾಕಿ ಬರ್ಬೇಕಾಗಿತ್ತು. ನಿನ್ನೆ ಆಗೋದು, ನೀನು ರಾಣಿ ಇಟ್ಕೊಂಡಂಗೆ ಇಟ್ಕೊಂತೀನಿ ಅಂತ ಅನ್ನೆಲ್ಲ ಹೇಳೋನಂತೆ. ಹೆಣ್ಣು ನೋಡೋಕ್ಕೆ ಅಂತಲೇ ಬಂದ್ರು. ಅವಾಗ ಹೇಳ್ಬಿಟ್ಟಿದ್ರು ನಮ್ಮ ಮೊಮ್ಮಗಳನ್ನೇ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟಿದ್ರು. ನಾವು ಕೊಡ್ತಿದ್ವಿ. ಬಂದು ಈ ಥರ ಮೋಸ ಮಾಡಿ ನಮ್ಗೆ ಇದು ಮಾಡಿದ್ದಾರೆ. ವರದಕ್ಷಿಣೆ ಕಿರುಕುಳ ಕೊಟ್ಟು ಬಂಗಾರನೂ ಡಿಮ್ಯಾಂಡು, ಎಲ್ಲದ್ರಾಗೂ ನಮಗೆ ಡಿಮ್ಯಾಂಡ್ ಮಾಡಿ ಆ ಚೌಟ್ರಿ ಈ ಚೌಟ್ರಿ ಎಲ್ಲದು ಎಲ್ಲ ಭಾಳ ಜನ ಮದುವೆ ಮಾಡಿಕೊಡ್ರಿ, ಈಗ ಕೊಟ್ಟರು ಅದು ಇದು ಅಂತ ಎಲ್ಲ ನಮಗೆ ಭಾಳ ಹಿಂಸೆ ಕೊಟ್ಬಿಟ್ರಿ ಎಲ್ಲರಿಗೂ. ನಮ್ಮ ಮನೆಗೆ ಇದ್ದು ಈಗ ಗೌರಿ ಹಬ್ಬಕ್ಕೆ ಕರ್ಕೊಂಬಂದ್ವಿ. ಆವಾಗಿನಿಂದ ಆಕೆ ಒಂಥರ ಸರಿಯಾಗಿ ಊಟ ಮಾಡ್ತಿರಲಿಲ್ಲ, ಭಾಳ ಹಿಂಸೆ ಪಡೋಳು. ನಾವು ಭಾರಿ ಸೂಕ್ಷ್ಮೇಲೆ ಆಕೆ. ಹಂಗಾಗಿ ಲತಾ ಆರಾಮಾಗಿರಮ್ಮ, ಏನೂ ಆಗಲ್ಲ ಅಂತಂದು. ಇಲ್ಲಮ್ಮ ಅವ್ನು ಭಾಳ ಕೀಚ್ಕ ಕಣಮ್ಮ, ಭಾರಿ ಮೋಸ್ಕಾರ ಕಣಮ್ಮ. ಮದುವೆಗಿಂತ ಮುಂಚೆನೇ ಒಂಥರ ಫೋನ್ ಮಾಡಿ ಹೇಳೋನು. ಈಗ ಮದುವೆ ಆದಮೇಲೆ ಮಳೆ ಬಡಿಸ್ಕೊಂಡು ದಿನದಿಂದನೂ ನನಗೆ ಭಾಳ ಹಿಂಸೆ ಕೊಡೋನು ಕಣಮ್ಮ. ಅವ್ರ ಅಕ್ಕರು ಅವ್ರ ಅಮ್ಮ ಅಷ್ಟರು ಹಂಗೆ ರೂಮ್ನಾಗಿದ್ದ ಕದ ಬಡಿಯಾರ ಕಣಮ್ಮ. ಫ್ಯಾನ್ ಹಾಕಂತೀಯ ಅಂತ ಅನ್ನೋರು, ಮಾತು ಕೇಳಿಸ್ತವೆ ಅದು ಅಂತ ಎಲ್ಲ ಹೇಳಿದ್ನು. ಭಾಳ ನನ್ನ ಮಗಳು ಭಾರಿ ಸೂಕ್ಷ್ಮ ಆಕೆ. ಈಗ ಊರಿಗೆ ಬಂದಮೇಲೆ ಹೊರಕ್ಕೆ ಬರ್ತಿರಲಿಲ್ಲ, ಒಂದು ದೇವಸ್ಥಾನಕ್ಕೆ ಹೋಗ್ತಿರಲಿಲ್ಲ. ಅಷ್ಟು ಬೇಜಾರು ಮಾಡ್ಕೊಂಡು ಭಾಳ ಇದು ಮಾಡಿಬಿಟ್ಟು ನನ್ನ ಮಗಳು ಅವನು BRPಗೆ ಡಬ್ಬಲ್ಲಿ ಅಂತೆ. ನಾವು ಆ ಡಬ್ಬಲ್ಲಿ ಆಫೀಸರು ಚೆನ್ನಾಗಿ ನೋಡ್ಕೊಂತಾಳೆ ನನ್ನ ಮಗಳನ್ನ. ರಾಣಿ ಹೆಂಗೆ ನಾವು ಹೆಂಗೆ ಸಾಕಿದ್ವಿ ಹಂಗೆ ಇಟ್ಕೊಂತಾರೆ ಅಂತ ಕೊಟ್ವಿ. ಅವನು ನನ್ನ ಮಗಳಿಗೆ ಒಂದು ದಿನಕ್ಕೂ ಆ ಥರ ಹೆಂಡ್ತಿ ಸ್ಥಾನ ಕೊಡಲಿಲ್ಲಂತೆ.